ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಇವತ್ತು ನಾವು ಶೂಟ್ಗೆ ಇವಾಗ ಕ್ಯಾಬ್ ಬುಕ್ ಮಾಡಿದರೆ ಕಾರಲ್ಲಿ ಹೋಗ್ತಾ ಇರೋದು. ನಾವು ಸ್ವಲ್ಪ ಆರ್ಟಿಸ್ಟ್ಗಳು ಒಂದು 5-6 ಜನ ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಎಲ್ಲ ತೋರಿಸ್ತೀವಿ. ಇವಾಗ ನಮ್ಮದು ಶೂಟಿಂಗ್ ಲೊಕೇಶನ್ ಬಂದು ಈ ಥರ ಇರುತ್ತೆ. ಎಲ್ಲ ಸ್ಟುಡಿಯೋ ನೋಡಿ ಹೇಗಿದೆ. ಗೈಸ್, ಗುಡ್ ಮಾರ್ನಿಂಗ್ ಟು ಮೈ ಹಾಲ್ ಫ್ರೆಂಡ್ಸ್. ದಿಸ್ ಈಸ್ ಮೈ ಶೂಟ್ ಲೊಕೇಶನ್. ಟಿಫನ್ ಮಾಡ್ಕೊಂಡು ಹೊಟ್ಟೆ ಹಸಿದೆ ನನಗಂತ. ಎಸ್ಟರ್ಡೇ ಈವ್ನಿಂಗ್ ಊಟ ಮಾಡ್ಕೊಂಡಿರೋದು, ಇನ್ನೂ ತಿಂದಿಲ್ಲ. ಹೊಟ್ಟೆ ಹಸಿದ್ದು ನೈಟ್ ಹಂಗೆ ಮಲ್ಕೊಂಡಿದ್ದೀನಿ. ಊಟ ಏನಾದರೂ ಮಾಡ್ಕೊಡೋಣ. ವೆಯ್ಟ್ ಮಾಡ್ತಿದ್ದೀವಿ, ಫುಡ್ ಕೊಟ್ಟಿಲ್ಲ ಇನ್ನು. ಇವರು ಹೊಟ್ಟೆ ಹಸಿತಿದೆ ನನಗೆ. ಕರೆಕ್ಟಾಗಿ ನಾನಂತೂ ಊಟನೇ ಮಾಡಲ್ಲ, ಏನಿಲ್ಲ. ಯಪ್ಪ ದೇವ್ರೆ, ಗುರು ಓ ಗುರು. ಇದೆಲ್ಲ ಶೂಟಿಂಗ್ ಬಸ್ಗಳೆಲ್ಲ ನಿಂತಿದೆ, ಕ್ಯಾರವ್ಯಾನ್ ನಿಂತಿದೆ, ಸೀರಿಯಲ್ ನಡೀತಾ ಇದೆ, ಮೂವಿ ನಡೀತಾ ಇದೆ, 2-3 ಶೂಟಿಂಗ್ ನಡೀತಾ ಇದೆ ಈ ಲೊಕೇಶನಲ್ಲಿ. ಇವಾಗ ನಮ್ಮದು ಯಾವ ಶೂಟ್ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ನಾವು ಇವಾಗ ನಮಗೆ ಫಾರ್ಮಲ್ ಡ್ರೆಸ್ ವೇರ್ ಮಾಡಿದ್ದಾರೆ. ಸೊ ಬ್ಯಾಂಕ್ ಆಫೀಸರ್ ಅಂತೆ, ನಾನು ಫಾರ್ಮಲ್ಸ್ ವೇರ್ ಮಾಡಿದ್ದೀನಿ. ಸೊ ಈ ಲೊಕೇಶನ್ ನೋಡಿ, ಫಾರ್ಮಲ್ಸ್ ಈ ಥರ ಬಂದಿದೆ. ಲೊಕೇಶನ್ ಬಂದುಬಿಟ್ಟು ಎಲ್ಲ ಮೂವಿಲಿ ನೋಡಿರ್ತೀರ ನೋಡಿ. ಈ ಕಡೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸ್ ಶೂಟು ಎಲ್ಲ ಇದ್ದಾಗ ಈ ಥರ ಎಲ್ಲ ಇರುತ್ತೆ. ಇದೇನೇ ಎಲ್ಲ ಇದು ಸ್ಟುಡಿಯೋ ಮಸ್ತಾಗಿದೆ ನೋಡಿ. ಈ ಕಡೆ ಸಲೂನ್ಗಳೆಲ್ಲ, ಸಲೂನ್ ಶಾಪು, ಮೆನ್ಸ್ ಬ್ಯೂಟಿ ಪಾರ್ಲರ್, ಮತ್ತು ಈ ಕಡೆ ಹಾಸ್ಪಿಟಲ್ಲು, ಸ್ಕೂಲು ಎಲ್ಲ ನೋಡ್ತಿರ್ತಿರಲ್ಲ ಟಿ ವಿಲಿ. ಸೊ ಈ ಥರ ಲೊಕೇಶನ್ ಇರುತ್ತೆ. ಆ ಕಡೆ ಹಿಂದಗಡೆ ಏನೂ ಇರೋಲ್ಲ, ಸುಮ್ಮನೆ ಒಂದು ಸೈಡ್ ಅಷ್ಟೇ ಇರೋದು. ನಿಂತಿರೋದೆಲ್ಲ ಶೂಟಿಂಗ್ ಬಸ್, ಕ್ಯಾರವ್ಯಾನ್ಸ್. ಇನ್ನು ಆರ್ಟಿಸ್ಟ್ಗಳು ಬಂದಿಲ್ಲ, ಬರ್ತಿದ್ದಾರೆ ಇನ್ನು. ಮೂವಿ ಅನಿಸುತ್ತೆ. ನಾವು ವರ್ಕ್ ಮಾಡ್ತಿರೋದು ಇವಾಗ ಮೂವಿಲಿ ನೋಡಿ. ಎಲ್ಲ ಇದು ವುಡ್ಡಲ್ಲಿ ಮಾಡಿರೋವಂಥದ್ದೆಲ್ಲ ಮೇಲ್ಗಡೆ ಎಲ್ಲ, ಅಂದರೆ ಒಳಗಡೆ ಏನೂ ಇಲ್ಲ ಇದರಲ್ಲಿ. ಮೈ ಫೈನಲ್ ಔಟ್ಫಿಟ್ ಈ ಥರ ಇದೆ ನೋಡಿ. ಆ್ಯಕ್ಚುಲಿ ಪ್ಯಾಂಟ್ ನಂದು, ಕಾಸ್ಟ್ಯೂಮ್ ಅವ್ರದ್ದು. ನಂದು ಸ್ವಲ್ಪ ಸಿಲ್ಕಿ ಮೆಟೀರಿಯಲ್ ಇತ್ತು, ಶರ್ಟು ಅಂತ ಚೇಂಜ್ ಮಾಡಿಸಿದ್ರು. ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಮೃತ್ ಅಂತ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಆರ್ಟಿಸ್ಟು. ಮುಂದೆ ಇವ್ರು ಡೇಟ್ ಸಿಗೋದು ಕಷ್ಟ. ತುಂಬ ಬ್ಯುಸಿಯಾಗಿರ್ತಾರೆ, ಬರೀ ಕ್ಯಾರವ್ಯಾನ್ಸ್ ಶೂಟ್ಸ್ ಮಾಡ್ತಾರೆ. ನಂದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಯಾವ ಉಪೇಂದ್ರ ಮೂವಿಗಳ ಉಪೇಂದ್ರ ಮೂವಿ. 84ರಲ್ಲಿ ನಾನು ಚಿತ್ರರಂಗ, ಇದಕ್ಕೆ ಹಿಂದೆನೇ ನಾನು ಆರ್ಟಿಸ್ಟ್ ಆಗಬೇಕು ಅಂತ 84ಇಂದ ಓಡಾಡ್ತಿದ್ದೆ. ಕೊನೆಗೆ ಅಲ್ಲಿ ಆಗಲಿಲ್ಲ. ನಾನು ಜೀವನೋಪಾಯಕ್ಕೋಸ್ಕರ ಚಿತ್ರರಂಗದ ಕಾಸ್ಟ್ಯೂಮ್ ಕೆಲಸಕ್ಕೆ ಸೇರಿಕೊಂಡೆ 94ರಲ್ಲಿ. ನನ್ನ ಮೊದಲನೇ ಚಿತ್ರ ಗೃಹಲಕ್ಷ್ಮಿ, ಮಾಲಾ ಶ್ರೀಧರ್. ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಕಾಸ್ಟ್ಯೂಮ್ ಕೆಲಸದಲ್ಲಿ ಇಲ್ಲಿವರೆಗೂ ನಡ್ಕೊ ಬಂತು. ಈ ವರ್ಷದವರೆಗೂ. ಈ ಹಿಂದೆ 2000 ಇಸ್ವಿಯಲ್ಲಿ ಉಪೇಂದ್ರ ಪಿಕ್ಚರಲ್ಲಿ ನಾನು ಅಸಿಸ್ಟೆಂಟಾಗಿ ಕಾಸ್ಟ್ಯೂಮ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಅವ್ರ ಹತ್ರ ನಾನು ಕೇಳ್ಕೊಂಡೆ, ನನಗೊಂದು ಅವಕಾಶ ಬೇಕು ಸರ್ ಅಂತ. ಅಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರ ಹೆಸರು ನೆನಪಿಲ್ಲ, ಅವ್ರ ಹತ್ರ ಕೇಳ್ಕೊಂಡೆ. ಅವರು ಒಂದು ಅವಕಾಶ ಕೊಟ್ಟರು. ಉಪೇಂದ್ರ ಸರ್ ಅವ್ರಿಗೆ ಹೇಳಿ ಒಂದು ಪವರ್ಫುಲ್ ಗಣೇಶ ಅಂತ ಒಂದು ಅವಕಾಶ ಕೊಟ್ಟರು. ಅದು ನಾನು ನಿಭಾಯಿಸಿದೆ, ಚೆನ್ನಾಗೇ ಬಂತು. ಮುಂದೆ ಹೀಗೆ ದುರ್ಗಿ, ನಂಜುಂಡಿ, ಕಿರಣ್ ಬೇಡಿ, ಸುಮಾರು ಒಂದು 25-30 ಚಿತ್ರದಲ್ಲಿ ಮಾಡಿದ್ದೀನಿ, ಚಿಕ್ಕ ಪಾತ್ರ. ಇಲ್ಲಿವರೆಗೂ ನನ್ನ ಜೀವನದ ವೃತ್ತಿ ಜೀವನ ಕಾಸ್ಟ್ಯೂಮ್ ಕೆಲಸದಲ್ಲಿ ಇಲ್ಲಿವರೆಗೂ ನನ್ನನ್ನು ಈ ಚಿತ್ರರಂಗ ಕರ್ಕೊಂಡ್ಬಂತು. ಅವರಿಗೆಲ್ಲರಿಗೂ ನನಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮದು ಫೋಟೋಶೂಟ್ ನಡೀತಾ ಇದೆ ಇವಾಗ ಅವ್ರದ್ದು ನಂದು ಆಯ್ತು ಆಲ್ರೆಡಿ. ನನ್ನ ಫೋಟೋಶೂಟ್ ಆಯಿತು. ಇವಾಗ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿಬಿಟ್ಟು ಮ್ಯಾನೇಜರ್ ಯಾರಾದರೂ ಕಳಿಸಿದ್ರೆ ಅವ್ರಿಗೆ ಇಂಟ್ರೊಡಕ್ಷನ್ ವೀಡಿಯೋ ಬೇಕಲ್ಲ. ಸೊ ಫಾರ್ಮಲ್ಸಲ್ಲಿ ಲುಕ್ ಲೈಕ್ ಪ್ರಿಟಿ ಥರ ಕಾಣ್ತಾ ಇದೆ. ಸೊ ಚೆನ್ನಾಗಿ ಕಾಣ್ತಿದೆ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದೊಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಕೊಂಬಿಟ್ಟು ರೀಲ್ಸ್ ಮಾಡೋಕ್ಕೆ ಇನ್ನೊಂದು ವೀಡಿಯೋ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನೋಡೋಣ. ಫೋಟೋಶೂಟ್ ನೋಡಿ ಹೆಂಗೆ ನಡೀತಿದೆ ಭರ್ಜರಿಯಾಗಿ. ಅಮೃತ್ ಬ್ರೋ ನಮಸ್ಕಾರ. ಫೋಟೋಶೂಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ. ನೋಡಿ, ನಮ್ಮ ಫ್ಯೂಚರ್ ಸ್ಟಾರ್ಸ್ ಆದ ಮಿಸ್ಟರ್ ಕಿಶನ್ ಹಾಗೂ ಮಿಸ್ಟರ್ ಯುವರಾಜ್
ಇವರಿಬ್ರು ಫುಲ್ ಬಿಸಿ ಇರ್ತಾರೆ. ಅಪ್ಕಮಿಂಗ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ತಾರೆ. ನಾವೇಕಂದ್ರೆ ಡೈರೆಕ್ಷನ್ ಮಾಡ್ತೀನಿ. ಥ್ಯಾಂಕ್ ಯು. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಶೂಟ್ ನಡೀತಾ ಇದೆ. ಇವಾಗ ನಮ್ದೇನು ಸೀನ್ ಬಂದಿಲ್ಲ ಗೈಸ್, ವೆಯ್ಟ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ ಸೀನ್ ಇತ್ತು ಅನ್ಸುತ್ತೆ, ಮುಗ್ದೋಯ್ತಲ್ಲ ಹಾಸ್ಪಿಟಲ್ ಸೀನು, ಮೇ ಬಿ ಆಗಿರುತ್ತೆ. ಆಗಿದೆ. ಇವಾಗ ಆ ಕಡೆ ಸೆಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದು ಬಂದು ಬ್ಯಾಂಕ್ ಸೆಟ್. ಏನಾಯ್ತು ಮಾಮ? ಬ್ಯಾಂಕಲ್ಲಿ ನೋಡಿ ಎಷ್ಟು ಕರೆದ್ಬಿಡ್ತಾರೆ. ಸೊ ಗಾಯ್ಸ್ ಇವಾಗ ನಮ್ಮದು ಸೀನ್ ಆಯಿತು. ಸ್ವಲ್ಪ ಗರಾದಾಚೆಯಲ್ಲೋ ಚೆನ್ನಾಗಿ ಆಡ್ತಾರೆ ಇವರು. ಒಳ್ಳೆ ಸಿಂಗರು ಕಿಶನ್ ಅವರು. ಅಪ್ಕಮಿಂಗ್ ಸರಿಗಮಪ ಅಲ್ಲೂ ಬರ್ತಾರೆ. ಇವ್ರನ್ನ ನೋಟ್ ಮಾಡ್ಕೊಳ್ಳಿ. ಇವ್ರಿಗೆ ವೋಟ್ ಮಾಡಿ. ವೋಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಡು ಹೇಳ್ತಾರೆ ನೋಡಿ ಇವಾಗ. ಹೇಳಿ ಸರ್. ಬೇಡ ಸಾಕು ಸರ್. ಸೊ ಇವಾಗ ಸೀನ್ ಮುಗ್ದಿದೆ ನಮ್ಮದು. ನೆಕ್ಸ್ಟ್ ಬರುತ್ತಾ ಹೆಂಗೋ ಗೊತ್ತಿಲ್ಲ, ವೆಯ್ಟಿಂಗ್ ಕೂತ್ಕೊಂಡಿದ್ದೀವಿ. ಸಾಕು, ಟಯರ್ಡ್ ಆಗಿದೆ. ಇವಾಗ ನೆಕ್ಸ್ಟು ಬೇರೆ ಶೂಟ್ ಇದೆ. ಅದೇ ಸೀನೆ, ಬೇರೆ ಕ್ಲಾತ್. ಇವಾಗ ಬೇರೆ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟು ಬೇರೆ ಶೂಟ್ ಇದೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.